ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವೇ ಹೇಳಿದ್ರಲ್ಲ ಯಜಮಾನ್ರೆ, ಮಕ್ಕಳು ದೇವ್ರ ಸಮಾನ ಅಂತ. ಅತಿಥಿ ದೇವೋ ಭವ ಅಂತಾರೆ. ಮನೆಗೆ ಬಂದಿರೋ ವಿಶಾಲಾಕ್ಷಿಗೆ ಕೊಡ್ಬೇಕಾದ ಮರ್ಯಾದೆ ಕೊಡದೆ ಅತ್ತೆ ಆವೇಶದಲ್ಲಿ ಹುಚ್ಚು ಕೆಲಸ ಮಾಡಿದ್ದಾರೆ. ನನ್ನ ಮಾತು ಕೇಳಿ ಬಂದಿರೋ ವಿಶಾಲಾಕ್ಷಿಗೆ ನಮ್ಮ ಮನೆಯಲ್ಲಿ ಅವಮಾನ ಆಗಿರೋದ್ರಿಂದ ನಾನೇ ಕ್ಷಮಾಪಣೆಯನ್ನು ಕೇಳ್ತೀನಿ, ತಪ್ಪೇನಿಲ್ಲ. ಬೇಡ ಅಮ್ಮ, ಅವ್ರು ಮಾಡಿದ ಪಾಪಗಳಿಗೆ ಅವರೇ ಅನುಭವಿಸ್ತಾರಲ್ವಾ. ಆದರೆ ಅವ್ರ ಬಲ್ಗೈ ಬಿದ್ದಿರೋದ್ರಿಂದ ಎಡಗೈಲಿ ತಿನ್ನೋ ಹಾಗಾಗತ್ತೆ. ಏನೇ ಹಾಗೋಗಿತಾ ಇದ್ಯಾ? ನಿನ್ ಎಂಜಲೆಲ್ಲ ನನ್ ಮೇಲೆ ಸಿಡಿಯತ್ತೆ. ಬ್ರಷ್ ಮಾಡಿದೀನಿ, ಟೆನ್ಷನ್ ಮಾಡ್ಕೋಬಿಟ್ಟಿದ್ದು ಆಂಟಿ. ನಮ್ಮ ಮಾಮ್ ಸ್ಪೂನ್ ಅಲ್ಲಿ ತಿಂತಾರೆ. ಚಮಚ ಆದ್ರೂ ಲೆಫ್ಟ್ ಹ್ಯಾಂಡ್ ಅಲ್ಲೇ ಎತ್ಬೇಕು ರಾಜಾ. ಇವ್ರಿಗೆ ತಮಾಷೆ ಆಗೋಗಿದೆ ಆಂಟಿ. ಇದು ತಮಾಷೆ ವಿಷಯ ಅಲ್ಲ. ವಿಶಾಲಾಕ್ಷಿಗೆ ಕ್ಷಮಾಪಣೆ ಕೇಳಿದ್ರೆ ಅತ್ತೆ ಕೈ ಸರಿ ಹೋಗ್ಬೋದೇನೋ ಅಂತ ಹೇಳ್ತಾ ಇದ್ದೀನಿ. ಈಗ ನಿಲ್ಸಿ ನಿಮ್ ನಾಟಕನ. ಅವಳು ಮಾಡಿರೋ ಪ್ರಯೋಗಕ್ಕೆ ಇಂಡೈರೆಕ್ಟ್ ಆಗಿ ನೀನು ಸಪೋರ್ಟ್ ಮಾಡ್ತಾ ಎಲ್ರ ಎದುರುಗಡೆ ಸಾರಿ ಕೇಳಕ್ ಹೇಳ್ತಿದ್ಯಾ? ಹಾಗೆ ಮಾತಾಡೋದಿಕ್ಕೇನಾ ನಿನ್ ನಾಲ್ಗೆ ಉಪಯೋಗಿಸೋದು? ಏಯ್ ಬಾಯ್ ಮುಚ್ಚೆ. ಅಲ್ಲಿಗೆ ನಿಲ್ಸ್ಬಿಡುತ್ತಿಲ್ಲೋ ತಮ್ಮ. ಗುರುಗಳಿಗೆ ಪ್ರಣಾಮಗಳು. ನೀನು ಕೈ ಮುಗಿಯೋದು ಅಂದ್ರೆ ಏನು ತಾಯಿ? ಈ ಲೋಕನ ನೋಡ್ಕೊಳ್ಳೋದು ಅಮ್ಮನೇ ಆಗಿದ್ರು, ಅವಳಿಗೂ ಕೂಡ ಮಾರ್ಗದರ್ಶನ ಮಾಡೋದು ಗುರುಗಳೇ ಅಲ್ವಾ? ಈ ಹುಡುಗಿ ನಿಮಗ್ ಗೊತ್ತಾ? ಆಕೆ ಬಗ್ಗೆ ತಿಳ್ಕೋಬೇಕಾಗಿರೋದು ನೀನೇ ತಿಲೋತ್ತಮ. ಅನಾಥರಿಗೂ ಚರಿತ್ರೆ ಇರುತ್ತಾ? ಸಾಕ್ ನಿಲ್ಸು. ವಿಶಾಲಾಕ್ಷಿ ಅನಾಥೆ ಅಲ್ಲ. ಹಾಗೆ ಹೇಳ್ಬಿಡಿ ಗುರುಗಳೇ. ಎಲ್ರೂ ಇದ್ರೂ ಕೂಡ ಯಾರೂ ಇಲ್ಲ ಅಂತ ನಾನ್ ಸುಳ್ಳು ಹೇಳ್ದೆ ಅಂತ ಅನ್ಕೋತಾರೆ. ನಿನ್ನನ್ನ ಅರ್ಥ ಮಾಡ್ಕೊಳ್ದಿರೋ ಜೀವನಗಳು ವ್ಯರ್ಥ ತಾಯಿ. ಮಹಾದೇವನ ದರ್ಶನ ಮಾಡೋ ಆರತಿ ನೀನು. ಓ, ನಂಜನಗೂಡ್ ಶಿವನ್ನ ಪೂಜೆ ಮಾಡಿರೋ ಭಕ್ತಿ ಆಗಿರೋದಕ್ಕೆ ಗುರುಗಳ ಹುಡುಗಿನ ಸಪೋರ್ಟ್ ಮಾಡ್ತಿದಾರ ಆಂಟಿ. ಸಖಿ, ದೊಡ್ಡೋರು ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿನಗೂ ಏನಾದರೂ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಗುರುಗಳೇನೋ ಬಂದಿದ್ದೀರಾ, ಸಂತೋಷನೇ. ಆದ್ರೆ ನಮ್ಮ ಮಾಮ್ ಕೈ ನೋಡಿ ಹೇಗ್ ತೂಗಾಡುತ್ತೆ. ನಾನು ಆಡಿಸ್ ನೋಡ್ಲಾ? ಉಯ್ಯಾಲೆ ತರ ಆಡ್ಬೋದು. ಏಯ್ ಹೋಗಿ ಆಚೆ. ಸ್ವಾಮೀಜಿ, ನಮ್ಮ ಮನೆಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಅತ್ತೆ ಸಿಟ್ಟಲ್ಲಿ ವಿಶಾಲಾಕ್ಷಿ ಜುಟ್ಟನ್ನ ಹಿಡಿದು ಎಳೆದ್ಬಿಟ್ರು. ಅದಕ್ಕೆ ಕೈಯಲ್ಲಿ ಸ್ವಾಧೀನ ಇಲ್ಲ ಅಂತ ನನ್ನನ್ನ ಕ್ಷಮಾಪಣೆ ಕೇಳು ಅಂತ ಹೇಳ್ತಿದ್ದಾರೆ. ನಾನ್ ಕೇಳಲ್ಲ. ಜುಟ್ಟು ಹಿಡಿದ್ರೆ ಕೈ ಬಿದ್ದು ಹೋಗುತ್ತಾ? ಏ ವಲ್ಲಭ, ಹೋಗೋ ಆ ಹುಡುಗಿನ ಹಿಡ್ಕೋ. ಅದೇನಾಗುತ್ತೋ ನಾನು ನೋಡ್ತೀನಿ. ನನ್ನನ್ನು ಯಾಕೆ ಸಿಗಾಕ್ಸ್ತೀರಾ ಮಾಮ್? ಇವ್ರ ಮಾತಿಂದ ನನಗ್ ತಲೆ ಕೆಟ್ಟು ಹೋಗ್ತಾ ಇದೆ.
ಅದ್ ಏನಾಗುತ್ತೋ ನಾನು ನೋಡ್ತೀನಿ. ಹೋಗು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಮೈ ಹಸ್ಬೆಂಡು. ತಾವು ನಿಮ್ ತಾಯಿ ಹೇಳಿದ್ರು ಅಂತ ವಿಶಾಲಾಕ್ಷಿನೇನಾದ್ರೂ ಹಿಡ್ಕೊಂಡ್ರಿ ಅನ್ಕೊಳ್ಳಿ, ನಿಮ್ ಬಾಡಿ ಮೇಲೆ ಪ್ಯಾಂಟು ಶರ್ಟು ಏನೂ ಇರಲ್ಲ. ಹಾ, ಒಳಗ್ ಬಾಕ್ಸರ್ ಇದೆ. ಅದೆಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಅದೇನಾದ್ರೂ ಇದ್ರೆ ಅದು ಹೊಟ್ಟೋಗುತ್ತೆ, ಹೇಳ್ತೀನಿ ಕೇಳಿ. ವೈ ವೈ ಅಂತ ಬೇರೆ ಕೇಳ್ತಿರಲ್ಲ. ನಿಮ್ ಕೈ ಬಿದ್ದೋಗುತ್ತೆ ಅನ್ಕೊಂಡ್ರಾ? ಬಾಡಿ ಪಾರ್ಟ್ಸ್ ಎಲ್ಲ ಬಿದ್ದು ಪ್ರಾಣ ಹೋದ್ಮೇಲೆ ಹಾಕೊಂಡಿರೋ ಬಟ್ಟೆನೆಲ್ಲ ತೆಗ್ದು ನಿಮ್ಮನ್ನ ಬಿಳಿ ಬಟ್ಟೆಯಲ್ಲಿ ಹೊತ್ಸಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಅಯ್ಯೋ ಶಿವನೇ, ಅಷ್ಟು ಈಸಿಯಾಗಿ ನಿನ್ ಮಾಂಗಲ್ಯ ಹೋಗುತ್ತೆ ಅಂತ ಹೇಳ್ತಿದ್ಯಲ್ಲೇ. ಆಂಟಿ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಹೇಗೂ ಅವ್ರು ಹೋಗ್ತಾರೆ. ನನ್ನ ಹಸ್ಬೆಂಡ್ ನೋಡ್ತಿರ್ಬೇಕಾದ್ರೇನೆ ಇದನ್ನೆಲ್ಲ ತೆಗೆದ್ಬಿಡ್ತೀನಿ ರೀ. ಅಯ್ಯೋ ಅಕ್ಕ, ಏನ್ ಮಾಡ್ತಿದ್ದೀರಾ? ಹಾಗೆಲ್ಲ ಮಾಡಬಾರ್ದು. ಹೌದಾ? ಆ ಮಾಯಾವಿನ್ ಕರ್ಕೊಂಡ್ ಬಂದು ಮನೇಲಿ ಮ್ಯಾಜಿಕ್ ಮಾಡಿಸ್ತಾ ಏನು ಗೊತ್ತಿಲ್ದಿರೋ ತರ ಇದಾರೆ ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಯಾರು ಕೇಳೋದಿಲ್ಲ ಸುಮನ. ನಷ್ಟ ಹೋದ್ಮೇಲೆ ನಿಮ್ಮ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ. ಗುರುಗಳೇ, ವಿಶಾಲಾಕ್ಷಿ ತಪ್ಪೇನು ಹೇಳಿಲ್ಲ. ನಮ್ಮ ಮಾಮ್ಗೆ ಜಾತಕದಲ್ಲಿ ದೋಷ ಇದೆ ಅಂತ ಅವಳು ಹೇಳಿದ್ಲು. ಅಕ್ಷರಶಃ ಸತ್ಯ. ತಿಲೋತ್ತಮನ್ಗೂ ಕೂಡ ಯಾರೊಬ್ರು ಹೇಳಿರ್ತಾರೆ. ಹೇಳಿದ್ರು. ಈ ದೋಷನ್ ಹೇಗ್ ನಿವಾರಣೆ ಮಾಡೋದು? ಅತ್ತೆ ಕೈ ಸರಿ ಹೋಗೋದು ಯಾವಾಗ? ಏನ್ ಮಾಡ್ಬೇಕು ಅಂತ ಹೇಳಿ. ಪರಿಹಾರ ನಾನು ಹೇಳ್ತೀನಿ, ಅದನ್ನ ಪಾಲಿಸ್ತೀಯ ತಿಲೋತ್ತಮ? ನನ್ ಕೈ ಕಣ್ಣು ಸರಿ ಹೋಗ್ಬೇಕು. ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ ಗುರುಗಳೇ. ಒಳ್ಳೇದು. ಕಲ್ಮಶ ಇಲ್ದಿರೋ ನೀಲಿ ಬಣ್ಣದ ಕಲ್ಲಿನ ಉಂಗುರನ ತಗೊಂಡ್ ಬನ್ನಿ. ಅದನ್ನ ಗಾರ್ಧಬ ಮೂತ್ರದಲ್ಲಿ ನೆನೆಸಿಟ್ಟು 1 ದಿನ ಪೂರ್ತಿ ಬಿಸಿಲಲ್ಲಿಡಬೇಕು. ಅಯ್ಯೋ ಅತ್ತೆ, ಸ್ವಾಮೀಜಿ ಹೇಳಿದ್ದು ಕತ್ತೆ ಇರುತ್ತಲ್ಲ ಅದ್ರದ್ದು ನಂಬರ್ 1 ಅರ್ಥ ಆಗ್ತಿದ್ಯಾ? ಯವ್ವ, ಗುರುಗಳಿಗೆ ಮಾತಾಡಕ್ ಬಿಡಮ್ಮ. ತದನಂತರ ಅದನ್ನ ಬಿಸಿ ನೀರಿನಲ್ಲಿ ತೊಳೆದು ತುಳಸಿ ನೀರಿನಲ್ಲಿ 3 ದಿನ ನೆನೆಸಿಡ್ಬೇಕು. ಶುದ್ಧಿ ಮಾಡಿದ ಭಸ್ಮನ ಸೇವಿಸಬೇಕು. ಹೀಗೆ ಎಷ್ಟು ದಿನ ಮಾಡಬೇಕು ಅಂತೀರಾ? 21 ದಿನಗಳು. 1 ದಿನಾನು ತಪ್ಪದೆ ಮಾಡಿದ್ರೆ ಆಕೆ ದೋಷ ನಿವಾರಣೆ ಆಗಿ ನಿಮ್ಮ ತಾಯಿ ಕೈ ಮಾಮೂಲಿಯಾಗುತ್ತೆ. ಮತ್ತೆ ದೃಷ್ಟಿಗೆ ಏನ್ ಮಾಡ್ಬೇಕು? ಅದಕ್ಕೆ ದಾರಿನ, ಅದಕ್ಕೆ ಪರಿಹಾರನ ಮಾಘ ಮಾಸ ತೋರಿಸುತ್ತೆ. ಸೂಚನೆ ಕೊಟ್ಟಿದ್ದಾಯ್ತು. ಈಗ ಇನ್ನ ನೀವು ಹೊರಡಿ ಗುರುಗಳೇ. ಮಹದ್ ಭಾಗ್ಯ ತಾಯಿ. ವಾಸಶೇಷತ ಸಹಸ್ರ ಹೇಸಿನಿ ಸಹಸ್ರವದನೆ ಮಹಾಬಲೆ ಅಪರಾರ್ಜಿತೆ ಪ್ರತ್ಯಂಗೆರೆ ಪರಸೈನ್ಯ ಪರಕರ್ಮ ವಿದ್ವಾಂಸಿನಿ ಪರಮಂತ್ರೋಚ್ಚಾರಿಣಿ ಸರ್ವಭೂತ ದಯನಿ ಸರ್ವದೇವಾನ್ ಬಂಧ ಬಂಧ ಸರ್ವ ವಿದ್ಯಾ ಜ್ವಲ ಜ್ವಲ ಜುಹ್ಯೆ ಕರಾಳವದನೆ ಪ್ರತ್ಯಂಗಿರೆ ಹೇಂ ನಮಃ. ಸ್ವಸ್ತಿ. ಏನಾಯ್ತು? ಯಾಕಷ್ಟೊಂದು ಟೆನ್ಷನ್ ಆಗಿದೆಯಾ? ಈ ಮನೆಗೆ ಹಿರಿಯರಾಗಿರೋ ನಿಮ್ಮಮ್ಮಗೆ ದೃಷ್ಟಿ ದೋಷ, ಕೈ ಬಿದ್ದು ಹೋಗಿರೋದು ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ರೀ. ಯಾಕೆ? ನಿನಗೂ ಹಾಗಾಗುತ್ತೆ ಅಂತನಾ?
ಹಾಗೆ ಮಾಡ್ತಾಳ್ ಕೂಡ. ಯಾರು? ಇನ್ಯಾರು, ನಮ್ಮಕ್ಕ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಮ್ಮಕ್ಕ ಅಮ್ಮನವ್ರ ಅಂಶದಲ್ಲಿ ಹುಟ್ಟಿದಾಳೆ. ಅವಳ ನಾಲ್ಗೆ ಮೇಲೆ ಮಚ್ಚೆ ಕೂಡ ಇದೆ. ಅವಳು ಹೇಳಿದ್ದೆ ನಡಿಬೇಕಾದ್ರೆ ಮನ್ಸಲ್ಲಿ ಅನ್ಕೊಳ್ಳೋದು ಯಾಕೆ ನಡೆಯಲ್ಲ? ಅತ್ಗೆ ಏನ್ ಅನ್ಕೊಂಡ್ರು ಅಂತ ನಿಂಗೆ ಹೇಳಿದ್ರ? ಹೇಳ್ಬೇಕಾ? ಕಣ್ ಮುಂದೆನೆ ಕಾಣಿಸ್ತಿದ್ಯಲ್ಲ. ಅತ್ತೆಗೆ ಹೀಗೆಲ್ಲ ಆಗೋದಕ್ಕೆ ಅವಳೇ ಕಾರಣ. ಏನಾದ್ರೂ ಮಾಡ್ಬಾರ್ದು ಮಾಡ್ಸಿರ್ತಾಳೆ ನಮ್ಮಕ್ಕ. ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಹಳೆ ಬಟ್ಟೆನ ತುಂಡು ಮಾಡಿ ನಿನ್ ಬಾಯಿಗೆ ತುರುಕ್ಬಿಡ್ತೇನೆ ಅಷ್ಟೇ. ಇವಾಗ ನನ್ನ ಅನುಮಾನ ನಿಜ ಆದ್ಮೇಲೆ ಆಗ ನಿಮ್ಗೂ ಕೂಡ ಅರ್ಥ ಆಗತ್ತೆ. ಆಗ ನಾನೇನ್ ಮಾಡ್ಲಿ? ಅಬ್ಬಬ್ಬಬ್ಬಾ, ಪ್ರತಿಯೊಂದಕ್ಕೂ ಅತಿರೇಕನೆ. ಅದ್ ಹೇಗ್ ಹುಡ್ತೆ ನೀನು? ಖಂಡಿತವಾಗ್ಲೂ ಅಡ್ಡಾನೆ ಹುಟ್ಟಿರ್ತೀಯ. ನಮ್ಮ ಮಾಮ್ ಕೈ ಬಿದ್ದೋಗಿದ್ದಕ್ಕೂ ನನಗೇನು ಬೇಜಾರಿಲ್ಲ, ಆದ್ರೆ ನಿನ್ ಬಾಯಿ ಬಿದ್ದೋಗಿದ್ದಿದ್ರೆ ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿದ್ದೀನಿ ನಾನು. ಇವಾಗ ಹೋಗಿ ನಮ್ಮ ಅಕ್ಕನ ಹತ್ರ ಹೋಗಿ ಹೇಳಿ, 2 ದಿನದಲ್ಲಿ ನಾನ್ ಮಾತಾಡಿದಿರೋ ತರ ಮಾಡ್ತಾಳೆ. ಹೋದ್ಸಲ ವಿಶಾಲಾಕ್ಷಿನ ಅಂದಿದ್ದಕ್ಕೆ ನಿನ್ ವಾಯ್ಸು ಗಂಡಸರ ತರ ಆಗಿತ್ತು. ನೆನ್ಪಿದ್ಯಾ ಇಲ್ಲ ಮರ್ತೋಗ್ಬಿಟ್ಯಾ? ಅದಾದ್ಮೇಲೆ ಅವಳೇ ಊದ್ಬತ್ತೆಯಿಂದ ಓಂಕಾರ ಬರ್ದು ನಿನ್ ವಾಯ್ಸನ್ನ ಸರಿ ಮಾಡಿದ್ಲು. ಹಾಗಾದ್ರೆ ಆ ಹುಡುಗಿ ಮಾಟಗಾತಿ ಅನ್ಸತ್ತೆ. ನಮ್ಮ ಅಕ್ಕ ಬಾವ ಆಗಾಗ ಮನೆ ಕರ್ಸಿ ಮಾಟ ಮಂತ್ರ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ಬೇಕು ಅನ್ಸತ್ತೆ. ಇಲ್ಲಾಂದ್ರೆ ಹೀಗೆಲ್ಲ ಯಾಕಾಗತ್ತೆ? ಅರೆ, ನನ್ಗೇನಾದ್ರು ಆಗಿದ್ಯಾ? ಬ್ರೋಗೇನಾದ್ರು ಆಗಿದ್ಯಾ? ಮಾವ, ಅತ್ತೆ, ಹಾಸಿನಿ ಅತ್ಗೆ ಎಲ್ರು ಚೆನ್ನಾಗೇ ಇದಾರಲ್ವಾ? ಹಾ, ನೀವೆಲ್ಲ ಒಂದೇ. ಭಜನೆ ಮಾಡಿ ಊಟ ಮಾಡ್ಕೊಂಡು ಹೋಗೋ ಅಂತವ್ರು ನೀವು. ಬಾಯಿಗೇನ್ ಬರುತ್ತೆ ಅದನ್ನ ಮಾತಾಡ್ಬೇಡ್ವೆ, ಪಾಪ ಬರುತ್ತೆ ನಿಂಗೆ. ಅದೇನಾದ್ರೂ ಲಾಟ್ರಿನಾ ಬರುತ್ತೆ ಅಂತ ಹೇಳಕ್ಕೆ? ಆ ವಿಷಯಕ್ಕೆ ಬಂದ್ರೆ ನನಗೆ ಅಂತ ಪಾಪ ಮಾಡಿರೋರು ನೀವೇ ಬಿಡಿ. ಏನೇ ಆದ್ರೂ ಅದ್ ನಿಮ್ಗೇನೆ. ಆಗ್ಲಿ, ನಾನು ಈ ಕ್ಷಣನೇ ಸತ್ ಹೋದ್ರೂ ನನಗೇನು ಅನ್ಸಲ್ಲ. ಯಾಕಂದ್ರೆ ನಿನ್ ಜೊತೆ ನರಕ ಅನ್ಭವಿಸೋದಕ್ಕಿಂತ ನಿಜವಾಗ್ಲೂ ನರಕಕ್ಕೆ ಹೋಗೋದೇನೆ ಬೆಟರ್. ಹಾಗಿದ್ಮೇಲೆ ನನ್ ಮೇಲ್ ಪ್ರೀತಿ ಇದೆ, ಅಕ್ರೆ ಇದೆ ಅಂತ ಕಾಗಕ್ಕನ್ ಕತೆ ಹೇಳಿ ಕಣ್ಣೀರ್ ಯಾಕೆ ಕೊರ್ಸಕ್ ಬರ್ತೀರಾ? ನನ್ ಒಳ್ಳೆತನ ನಿನಗೆ ಇವಾಗ ಅರ್ಥ ಆಯ್ತಾ? ಹಾ, ನೀವ್ ಮಾಡಿರೋ ಕೆಲ್ಸಕ್ಕೆ ಒಳ್ಳೆತನ ಅನ್ನೋ ಹೆಸರಿಟ್ಟಿದ್ದೀರಾ. ಚೆನ್ನಾಗಿದಾರ್ ನಮ್ಮ ಯಜಮಾನ್ರು. ಗುಂಡ್ಯಾಕ್ ಹೊಡ್ಸ್ಕೋಬೇಕು ಅಂತ ಕೇಳಿದ್ರೆ ಗೋವಿಂದ ನಾಮ ಅಚ್ಚೆ ಹಾಕಿಸ್ಕೊಳಕ್ಕೆ ಅಂದ್ರಂತೆ. ತಲೆಗ್ ಜೋರಾಗಿ ಮೊಟ್ಕಿ ಆಶೀರ್ವಾದ ಅಂತ ಹೇಳಿದ್ರೆ ಹೌದಾ ಒಳ್ಳೇದು ಅಂತ ನಂಬೋ ಹುಚ್ಚರು ಯಾರೂ ಇಲ್ಲ ಇಲ್ಲಿ. ನೈನಿ, ನೀನು ಹೇಳ್ದಾಗೆ ಎಲ್ಲ ನಡೀತು ನೋಡ್ದ್ಯಾ? ಮಾಮ್ ಬಲ್ಗೈ ಕೆಲಸನೇ ಮಾಡ್ತಾ ಇಲ್ಲ ಈಗ. ವಿಶಾಲಾಕ್ಷಿ ಮನೆಗೆ ಬರಕ್ ಮುಂಚೆನೆ ನನ್ಗ ಬ್ಲೌಸ್ ಕಾಣಿಸ್ತು ಯಜಮಾನ್ರೆ. ಅದ್ರ ಅರ್ಥ ಏನು ಅನ್ಕೋತಿದ್ದೆ, ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ನೈನಿ, ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದ್ಮೇಲೆ ನಾನು ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ಯಾವಾಗ ನೀನು ನನ್ನ ಜೀವನದಲ್ಲಿ ಬಂದ್ಯೋ, ನನಗೆ ಪ್ರಾಣಾಪಾಯ ಇದೆ ಅಂತ ನೀನು ರಿಸ್ಕ್ ತೊಗೊಳಕ್ಕೆ ಶುರು ಮಾಡಿದ್ಯೋ, ಅವತ್ತು ನೀನು ನಂಬ್ಕೊಂಡಿರೋ ಆ ದೇವರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನನ್ನಲ್ಲೂ ಬದಲಾವಣೆ ಬಂತು. ಆ ದೇವ್ರು ಬರೆದಿರೋ ಹಣೆ ಬರದಲ್ಲಿ ಬದಲಾವಣೆ ಇರಲ್ಲ, ಅದು ನಡೆಯುತ್ತೆ ಅನ್ನೋ ವಿಷಯನ ಅರ್ಥ ಮಾಡಿಕೊಂಡೆ. ನಿಜಾನೇ ಯಜಮಾನ್ರೆ, ನನಗೆ ರಕ್ತದ ಹೆಜ್ಜೆ ಗುರುತು ಕಾಣಿಸ್ತು ಅನ್ನೋ ವಿಷಯ ನಿಮಗೆ ಹೇಳಿಲ್ಲ. ಅದು ನಡೆದ್ಬಿಟ್ರೆ ಯಾರ್ಯಾರ ಮನಸ್ಥಿತಿ ಹೇಗಾಗುತ್ತೋ ಗೊತ್ತಿಲ್ಲ. ಯಾರ್ದು ಅಂತ ಗೊತ್ತಾದ್ರೆ ಕಾಪಾಡ್ಕೋಬೋದಲ್ವಾ? ನೈನಿ, ನಾನೊಂದು ವಿಷಯ ಕೇಳ್ತೀನಿ. ಕೇಳಿ ಯಜಮಾನ್ರೆ. ಏನು ನಡೆಯುತ್ತೆ ಅಂತ ನಿನಗೆ ಮೊದಲೇ ಗೊತ್ತಾಗುತ್ತಲ್ವಾ? ಕೆಲವೊಂದು ವಿಷಯಗಳನ್ನ ನೀನು ನನಗೆ ಹೇಳದೇ ಇದ್ರೂ ಕೂಡ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಒಂದು ವಿಷಯ ಮಾತ್ರ ಮುಚ್ಚಿಡ್ಬೇಡ ನೈನಿ. ಅದೇನು ಅಂದರೆ, ನಮ್ಮಮ್ಮನ್ನ ಸಾಯಿಸಿದ ಕ್ರಿಮಿನಲ್ಸು ಹೇಗೆ ಪ್ರಾಣ ಬಿಡ್ತಾರೆ ಅನ್ನೋ ವಿಷಯ ಒಂದಲ್ಲ ಒಂದಿನ ನಿನಗೆ ಮೊದಲೇ ಗೊತ್ತಾಗ್ಬಿಡುತ್ತಲ್ವಾ? ಆಗಂತೂ ನೀನು ನನಗೆ ಹೇಳೋದ್ರಲ್ಲಿ ಲೇಟ್ ಮಾಡಬೇಡ ನೀನು. ನಿಮ್ಮನ್ನ ಸಾಕ್ ತಾಯಿ ತಿಲೋತ್ತಮ ಅತ್ತೆ ಸಾವು ಬಗ್ಗೆ ಹೇಳು ಅಂತೀರಾ? ತಿಲೋತ್ತಮ ಮಾಮ್ ಬಗ್ಗೆ ನೀನು ಹೇಳಬೇಕಾಗಿರೋ ದಿನ ಬರುತ್ತೆ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೈನಿ. ಮೊದಲೇ ಅತ್ತೆಗೆ ಹುಷಾರಿಲ್ಲ. ಈಗ
ಗಾಯತ್ರಿ ಅಮ್ಮವ್ರನ್ನ ಸಾಯಿಸಿದವ್ರ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಯಜಮಾನ್ರೆ? ಸರಿ ಬಿಡು. ಅದ್ಯಾವುದೋ ಕಲರ್ದು ಉಂಗುರ ಬೇಕು ಅಂತ ಹೇಳಿದೆಯಲ್ಲ, ನೀನು ನನಗೆ ಅದರ ಪೂರ್ತಿ ಡೀಟೇಲ್ಸ್ ಕೊಟ್ಟರೆ ಅದರ ಪ್ರೋಸೆಸ್ನ ಚೆಕ್ ಮಾಡ್ತೀನಿ. ಸರಿ. ಮೊದಲು ವಿಶಾಲಾಕ್ಷಿಗೆ ಸಕ್ಕರೆ ಪೊಂಗಲ್ಲು ಪುಳಿಯೋಗರೆ ಮಾಡಿಡ್ಬೇಕು. ಊಟನೇ ಮಾಡೋದಿಲ್ವಂತ? ಅವಳು ಅದನ್ನೇ ಕೇಳಿದ್ದು. ಪರವಾಗಿಲ್ಲ ಯಜಮಾನ್ರೆ, ಹೇಗೂ ಇವತ್ತು ಅಮ್ಮನವ್ರಿಗೆ ಅದನ್ನೇ ನೈವೇದ್ಯಕ್ಕೆ ಇಡೋಣ ಅನ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸರಿ ಹೋಗುತ್ತೆ. ಉಪಯೋಗ ಇಲ್ದಿರೋದನ್ನ ಬಿಸಾಕ್ಬೇಕು ಅಂತಾರಲ್ಲ ಮಾಮ್. ಅಂದ್ರೆ ಏನ್ ವಲ್ಲಭ್, ಆಂಟಿ ಕೈನ ಕಟ್ ಮಾಡಿ ಹೊರಗಡೆ ಇರೋ ಡಸ್ಟ್ಬಿನ್ಗೆ ಹಾಕ್ಬೇಕಂತಿದ್ಯಾ? ನನ್ನ ಮಾತಲ್ಲಿ ಅಷ್ಟೊಂದು ಮೀನಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ಈಗೋ ಬಗ್ಗೆ. ಅಹಂನ ಪಕ್ಕಕ್ಕಿಡಬೇಕು ಅಂತ ಹೇಳ್ತಾ ಇದ್ದೀನಿ. ಏನ್ ಹೇಳ್ಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಚಿಕ್ಕ ಮಗುಗೆ ನಾನು ಯಾಕೆ ಸಾರಿ ಕೇಳಬೇಕು ಅಂತ ಬೆಟ್ ಮಾಡಿದ್ರೆ ಇವಾಗ ನೋಡಿ ಏನಾಗಿದೆ. ಇದಕ್ಕೆಲ್ಲ ಅವಳೇ ಕಾರಣ ಅಂತ ನೀನು ನಂಬ್ತಾ ಇದೀಯಾ? ಹಾಯ್ ಫ್ರೆಂಡ್ಸ್. ಏಯ್, ಯಾರೇ ನಿನ್ ಫ್ರೆಂಡ್ಸು? ಗಂಡನ್ ಕೂಡ ಫ್ರೆಂಡ್ ಹಾಗೆ ಟ್ರೀಟ್ ಮಾಡೋ ಈ ಹೃದಯನ ನೀವ್ ಯಾವಾಗ ಅರ್ಥ ಮಾಡ್ಕೋತೀರಾ ರೀ? ವಲ್ಲಭ್ಗದೆಲ್ಲ ಅರ್ಥ ಆಗಲ್ಲ. ಅತ್ತಿಗೆಗೆ ವಿಷಯ ತಿಳಿಸೋದಕ್ ಬಿಡು. ನಾನು ಹೇಳ್ತೀನಿ. ಅಕ್ಕ, ನೀಲಿ ಬಣ್ಣದ ಕಲ್ಲಿನ ಉಂಗುರನ ತರಿಸಿದೀವಿ. ಕರಮೂತ್ರದಲ್ಲಿ ನೆನೆಯೋಕಿಟ್ಟಿದೀವಿ. ಅಂದ್ರೆ ಕತ್ತೆದು ನಂಬರ್ ಗೊತ್ತು ಬಿಡು ಹಾಸಿನಿ. ಅದೇ ಪದೇ ಪದೇ ಹೇಳ್ಬಿಡ, ವಾಂತಿಗೆ ಬರೋ ತರ ಆಗುತ್ತೆ. ಆಹಾ, ಇವಾಗ ಈ ತರ ಮುಖ ಮಾಡ್ತಿದ್ಯಾ? ಆದ್ರೆ ಚಿಕ್ಕ ವಯಸ್ಸಲ್ಲಿ ಕತ್ತೆ ಹಾಲ್ ಬೇಕಂತ ಯಾರಾದ್ರೂ ಕೂಕೊಂಡು ಹೋಗ್ತಿದ್ರೆ ಈ ಜನ್ಮದಲ್ಲಿ ಯಾರಿಗೂ ಸಿಗೋದಿಲ್ಲ ಅನ್ನೋ ಹಾಗೆ ನಿನ್ನ ಅಮ್ಮನೋ ಅಪ್ಪನೋ ಓಡೋಡ್ಕೊಂಡು ಹೋಗಿ ಅದನ್ನ ತಗೊಂಡ್ ಬಂದು ನೀನ್ ಕುಡ್ಸಿರ್ತಾರೆ ಗೊತ್ತಾ? ಚಿಚಿ, ನನ್ನ ಹಸು ಹಾಲನ್ ಬಿಟ್ಟು ಏನೂ ಕುಡ್ದಿಲ್ಲ, ಕುಡಿಯೋದು ಇಲ್ಲ ಕೂಡ. ನಾನು ಅಷ್ಟೇ, ಹಸು ಹಾಲೇ ಕುಡಿಯೋದು. ನನ್ನ ಹಸ್ಬೆಂಡು ಕುರಿ ಹಾಲ್ನ ಕೇಳಿದ್ರೆ ತರಿಸ್ಕೊಡ್ತಾರೆ ಅಂತ ಹೇಳ್ತಿದೀನ್ರಿ. ಫೀಲ್ ಆಗ್ಬೇಡಿ. ಅತ್ತೆ, ನಿಮ್ ಕೈ ಹೇಗಿದೆ? ಸೆನ್ಸ್ ಇಲ್ಲ ಅಂದಿದ್ರಲ್ಲ, ಮತ್ ಹೀಗೆ ಕಿರ್ಚ್ತಿದ್ದೀರಾ? ನಿನಗ್ ತಲೆ ಕೆಟ್ಟಿದ್ಯಾ? ಸೆನ್ಸ್ ಇಲ್ಲ ಆದ್ರೆ ನೀನ್ ಹಾಕ್ ಕೈ ಎತ್ತಿ ಬಿಸಾಕಿದ್ರೆ ಭುಜದ ಹತ್ರ ನೋವಾಗಲ್ವಾ? ಓ, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀನ್ ಸ್ವಲ್ಪ ಸುಮ್ನೆ ಇರೇ ದಡ್ಡಿ. ಜಗಳ ಆಗತ್ತಷ್ಟೇ, ಸ್ವಲ್ಪ ಸುಮ್ನಿರು. ಅತ್ತಿಗೆ, ಉಂಗ್ರನ ಇಡೀ ದಿನ ಬಿಸ್ಲಿಗಿಟ್ಟು ಸಾಯಂಕಾಲ ನಿನ್ಗೆ ಹಾಕ್ಬೇಕು ಅನ್ಕೊಂಡಿದೀವಿ. ಏನೋ ಒಂದ್ ಮಾಡಿ. ಅಕ್ಕ, ಬರೀ ರಿಂಗ್ ಹಾಕೊಳ್ಳೋದಲ್ಲ, ಭಸ್ಮಾನು ತಗೋಬೇಕು. ದಿನ ಮಾಡಿದ್ರೆ ನಿಮ್ ಬಲ್ಗೈನ ಹಾವಾಡಿಸ್ದಂಗೆ ಆಡಿಸ್ಬೋದು. ಕತ್ತಿ ಹಿಡ್ಕೊಂಡಿರೋ ಸಂಗೊಳ್ಳಿ ರಾಯಣ್ಣ ತರ ಡಿಶುಮ್ 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 ಅಂತ ಇವಳ ಕತ್ತಿ ಹಿಡ್ದು ಆಚೆ ಹಾಕ್ರೋ. ಮಾವ ಮೇಲೆ ಹೋಗಿ ಬೀಳ್ತಿಯಲ್ಲ ನೀನು. ಎಷ್ಟು ಮೆತ್ತಿಗಿದಾರ ಗೊತ್ತಾ ನಿಮ್ಮಮ್ಮ? ಹಳೆ ಕಾಲದ ಸೋಫಾ ತರ. ನಾನು ಇನ್ನೊಂದ್ಸತಿ ಹಗ್ ಮಾಡ್ತೀನತ್ತೆ. ಇವಳ ಜುಟ್ಟನ ನನ್ ಎಡಗೈಗೆ ಕೊಡೋ. ಏಯ್, ಶಾಪ ಹಾಕ್ಬಿಡ್ತೀನಿ, ಹುಷಾರು. ಅಸುರ ಪಕ್ಷಪಾತಿ, ಇಷ್ಟಾದ್ರೂ ಬುದ್ಧಿ ಬಂದಿಲ್ವಲ್ಲ. ಅಮ್ಮನವ್ರ ಆಜ್ಞೆಗೆ ಬದ್ಧಳಾಗಿರೋದ್ ಬಿಟ್ಟು ಉಳ್ಕೊಂಡಿರೋ ಇನ್ನೊಂದ್ ಕೈಲಿ ಕಿತಾಪತಿ ಏನಾದ್ರೂ ಮಾಡ್ದೆ ಅನ್ಕೋ, ಇದೇ ಕಾರಣಕ್ಕೆ ಇನ್ನೊಂದ್ ಹಸ್ತನೂ ಬಿದ್ದೋಗುತ್ತೆ. ಅದೇ ಥರ ಬಾಯಿಗೆ ಬಂದಂಗೆ ಏನಾದ್ರೂ ಮಾತಾಡ್ದೆ ಅನ್ಕೋ, ನಿನ್ ನಾಲ್ಗೆ ಛಿದ್ರ ಛಿದ್ರ ಆಗೋಗುತ್ತೆ. ಎಕ್ಸ್ಕ್ಯೂಸ್ ಮೀ, ಸಿ ಯು ಲೇಟರ್, ಬಾಯ್ ಬಾಯ್. ಅಯ್ಯೋ, ಹಳೆ ಕಾಲದ ಫಿಲ್ಮ್ ನೋಡ್ಕೊಂಡ್ ಬಂದಿರ್ಬೇಕು ಆಂಟಿ. ಇವಳು ಹಿಂಸೆ ತಡಿಯಕ್ಕಾಗ್ತಾ ಇಲ್ಲ. ನಿನ್ ಕೈ ಸರಿ ಹೋದ್ಮೇಲೆ ಏನೋ ಒಂದ್ ಮಾಡೋಣ ಬಿಡು ಅಕ್ಕ. ಪಾಮು, ಅತ್ತಿಗೆ ಕೈನ ಒತ್ತುತ್ತೀರಾ?
ಕಷ್ಟ ಕಣೆ. ನನ್ನ ಪುಟ್ಟ ಕೈಯಿಂದ ಆ ದೊಡ್ಡ ಕೈನ ಹೇಗೆ ಹಿಡಿಯೋದು? ನೀವೇನ್ ಮಾಡಕ್ಕಾಗತ್ತೆ, ಬನ್ನಿ ಹೋಗೋಣ. ಆಂಟಿ, ನೀವ್ ಹೀಗೆ ಇದ್ರೆ ನಗೆ ಪಾಟ್ಲಾಗ್ ಹೋಗ್ತೀರಾ. ಅರ್ಜೆಂಟಾಗಿ ಆತ್ಮಾನಂದ ಸ್ವಾಮಿ ಅವ್ರನ್ನ ಬರಕ್ಕೆ ಹೇಳಿ. ನಾಳೆ ಬೆಳಿಗ್ಗೆ ಈ ಮನೇಲಿ ಇರ್ಬೇಕವ್ರು. ಜತಾದವೀಕಲಂಚಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಾಂಗುತಾಂಗಮಾಲಿಕಂ ತಮದ್ದಮದ್ದಮದ್ದಮದ್ನಿನಾದವಾದಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನರ್ಷಿ. ಜಗನ್ಮಾತೆ, ನಿನ್ನ ಆಶೀರ್ವಾದ ನನಗ್ ಬೇಕು. ಚೆನ್ನಾಗಿದೆ ಶಿವ. ಯಾಕೆ ಚೆನ್ನಾಗಿರಲ್ಲ? ನೀನ್ ಚೆನ್ನಾಗೇ ಇರ್ತೀಯ.